ಅಂಬೇಡ್ಕರ್ ಶಕ್ತಿ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಬೋಲೋ ರೇ ಬೋಲೋ, जोर से बोलो, ताकत से बोलो, हिम्मत से बोलो, बेके बेको, ಏನೇ ಬರಲಿ, ಏನೇ ಬರಲಿ, ನ್ಯಾಯವನ್ನು ಗೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. हमारे मांगी पूरी करो, हमारे मांगे पूरी करो, हमारे मांगे पूरी करो. दलित विरोधी जंटी निर्देशकರಿಗೆ, दलित विरोधी जंटी निर्देशकರಿಗೆ ಏನೇ ಬರಲಿ, ಏನೇ ಬರಲಿ. ಕರೆಕ್ಟಾ? ಅವರು ಅಪ್ರೆಂಟಿಸ್ಗೋಸ್ಕರ ಬೇರೆ ಬಿಜಾಪುರ ಡಿಸ್ಟಿಕ್ ಹಿಪ್ಪರ್ಗಿ ತಾಲೂಕಿನವ್ರು ಕೊಡ್ತಾರೆ, ಕೊಡ್ಲಿ ಅವರು ಪರಿಶಿಷ್ಟ. ಆದ್ರೆ ನಾವು ಜಿಲ್ಲೆ ಕೊಡ್ಬೇಕಲ್ಲ. ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಅಂತ ಹೇಳಿದ್ದೆ, ಅವ್ರು ಬಿಜಾಪುರ ಜಿಲ್ಲೆ ಹಿಪ್ಪರ್ಗಿ ತಾಲೂಕಿನವ್ರಿಗೆ ಯಾಕೆ ಕೊಡ್ತಾರೆ ಸರ್? ಅದ್ರ ಬಗ್ಗೆ ಕ್ರಮ ತಗೊಂಡ್ರ? ನನಗೆ ನೋಡಿ, ನನಗೆ ಯಾಕೆ ಗೊತ್ತಿರ್ತದೆ ಸರ್? ನೀವು ಈ ರೀತಿ ದಬ್ಬಾಳಿಕೆಯಿಂದ ಮಾತಾಡೋದಲ್ಲ, ನೀವು ಈ ರೀತಿ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ನಿಮಗೆ ರೈಟಿಂಗ್ ದಾಗ ಕೊಡ್ರಿ ಸರ್. ಮೇಡಮ್, ನಾವು ನಿಮಗೆ ಸರ್ ಒಂದ್ ಸೆಕೆಂಡ್, ನಾವು CRCL ಗೆ ನಾವು ಇವ್ರ ಕ್ರಮದ ಬಗ್ಗೆ ನಾನು ನಿಮಗೆ ಮನವಿ ಕೊಡ್ತಾ ಇದ್ದೀನಿ. ಇವ್ರ ಮೇಲೆ ಗಂಭೀರವಾಗಿ ಸೂಕ್ತ ಕ್ರಮ ತಗೋಬೇಕು. SCP TSP ಆಕ್ಷನ್ ಅಡಿ ಇವ್ರ ಮೇಲೆ ಕ್ರಮನೂ ಆಗ್ಬೇಕು ಮೇಡಮ್. ಈ ರೀತಿ ಮಾಡೋ ತಪ್ಪು ಮಾಡಿ ನಮ್ಮ ಮೇಲೆ ಇವರು ಗುರ್ರ ಅಂತಿದ್ದಾರೆ. ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ ಹೇಳಿ ಮೇಡಮ್? ನಮಗೆ ಏನು ಬೇಡಿಕೆ ಸರ್? ನಾವು ಮಾಹಿತಿ ಹಕ್ಕು ಕಾಯ್ದೆಯಡಿ ಸಮಾಜ ಕಲ್ಯಾಣ ಇಲಾಖೆಗೆ ಅವ್ರದೇ ಇಲಾಖೆ ಆದಂತ ಸರ್ಕಾರದ ಸುತ್ತೋಲೆ ಪ್ರಕಾರ ನಾನು ಮಾಹಿತಿ ಹಾಕಿದ್ದೆ ಸರ್. ಏನಂತೇಳಿ, ಸರ್ಕಾರದ ಸುತ್ತೋಲೆ ಪ್ರಕಾರ ಆಯಾ ಇಲಾಖೆ ಹಿರಿಯ ಅಧಿಕಾರಿಗಳಿಂದ SC SP TSP ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ಸೌಲಭ್ಯಗಳು ದೊರೆತಿರುವ ಬಗ್ಗೆ ಮತ್ತು ಅವರಿಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಸೇವೆಗಳು ಎಲ್ಲಿ ಒದಗ್ತಾ ಇಲ್ಲ, ಅವೆಲ್ಲ ಅನುಷ್ಠಾನ ಮಾಡಿಕೇರಿ ವರದಿಯನ್ನು ಹಿರಿಯ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಕಳಿಸ್ಬೇಕಂತೇಳಿ ಸುತ್ತೋಲೆ ಇದ್ರು ಕೂಡ ಇವರು ಅಧಿಕೃತವಾಗಿ 2020ರಿಂದ 24ರ ತನ ನಾವು ಯಾವುದೇ ರೀತಿಯ ಅನುಷ್ಠಾನ ಮಾಡಿದಂತ ವರದಿಗಳು ನಮಗೆ ಲಭ್ಯ ಇರುವುದಿಲ್ಲ ಅಂತ ಹೇಳ್ಕೇರಿ ಇವರು ಅಧಿಕೃತವಾಗಿ ನಮಗೆ ತಿಳಿಸಿರ್ತಾರೆ ಸರ್. ಸರ್ಕಾರದ ಸುತ್ತೋಲೆಯನ್ನು ಇವರು ಗಾಳಿಗೆ ತೂರಿ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅವ್ರು ಕೇರಿಂಗ್ ಡಿಪಾರ್ಟ್ಮೆಂಟ್ ಅಂತ ಇರ್ತಾರೆ ಸರ್. ನಮ್ಮ ಪ್ರತಿಯೊಂದು ಸಮಸ್ಯೆಗಳು ಇವ್ರ ಬಗ್ಗೆ ಹರಿಸ್ಬೇಕಿರ್ತೈತೆ ಸರ್. 99% ಇವರೇ ಬಗ್ಗೆ ಹರಿಸ್ಬೇಕಿರ್ತೈತಿ. ನಾನು ಇವ್ರಿಗೆ ಖುದ್ದಾಗಿ ಮನವಿ ಸಲ್ಲಿಸಿದ್ರು ಯಾವುದೇ ರೀತಿ ನನಗೆ ಸ್ಪಂದನೆನೂ ಮಾಡೋದಿಲ್ಲ. ನಾನು ಇವ್ರಿಗೆ ಖುದ್ದಾಗಿ ಎಷ್ಟು ಸಾರಿ ಹೇಳಿದೆ ಸರ್, ಆಯಾ ಇಲಾಖೆಗಳಲ್ಲಿ SC ST ಜನರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ, ಯಾವುದೇ ಸೌಲಭ್ಯಗಳು ದೊರಕ್ತಾ ಇಲ್ಲ. ಆಮೇಲೆ ಈ ಅಂಬೇಡ್ಕರ್ ಅಭಿವೃದ್ಧಿ ಕಾರ್ಪೊರೇಷನ್ ಇಂದ ವೆಹಿಕಲ್ ಗಳು ಶಾಂಕ್ಷನ್ ಆಗ್ತಾವ. ಆ ಶಾಂಕ್ಷನ್ ಆದ್ರೂ ಆ ವ್ಯವಸ್ಥಾಪಕರು ಅಲ್ಲಿ ಹೇಳಿದ್ರು ಕೂಡ ಬ್ಯಾಂಕ್ ಮ್ಯಾನೇಜರ್ ಕೊಡ್ತಾ ಇಲ್ಲ ಅಂತ ಹೇಳಿ ಇವ್ರಿಗೆ ನಾವು ಎಷ್ಟೋ ಬಾರಿ ನಾವು ಖುದ್ದಾಗಿ ಬಂದು ಭೇಟಿ ಆದ್ರೂ ನೋಡೋಣ ಪರ್ಟಿಕ್ಯುಲರ್ ಆಗಿ ಕೊಡ್ರಿ ಅಂತ ಹೇಳ್ತಾರೆ. ನಮ್ಗ ಈ ರೀತಿ ಉಡಾಪಿ ಉತ್ತರ ಕೊಡ್ತಾರ. ಮತ್ ನಾವ ಇವ್ರಿಗೆ ಡೈರೆಕ್ಟ್ ಬಂದು ಹೇಳೋದಾದ್ರೆ ಮತ್ತೆ ಇವ್ರ ಕರ್ತವ್ಯ ಏನ್ ಸರ್? ಮತ್ತೆ ಇವ್ರು ಯಾವ್ದಕ್ಕೋಸ್ಕರ ಸಂಬಳ ತಗೋತಿದಾರ? ಅದಕ್ಕೋಸ್ಕರ ನಾವು ಇವ್ರ ಮೇಲೆ ಕ್ರಮ ಆಗ್ಲಿ ಅಂತ ಹೇಳ್ತೀರಿ. ನಾವು ಇವತ್ತು CRCL ಡಿಪಾರ್ಟ್ಮೆಂಟ್ ದವರು PSI ರಂಜಿತ್ ಮೇಡಮ್ ಅವ್ರು ಬಂದ್ರು. ಇದನ್ನು ಸೂಕ್ತ ತನಿಖೆ ಮಾಡಿ ಇವ್ರ ಮೇಲೆ ಉಗ್ರ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳ್ತೀರಿ ಇವತ್ತು ನಾವು ಮನವಿ ಮಾಡ್ಕೊಂತೀವಿ ಸರ್. ಸರ್ ತಪ್ಪೇ ಅಲ್ರಿ, ಅದು ಇಷ್ಟ ದಿನ ಹಿಂದಿನ ಮಾಡಿದ್ದು ಆ ವರದಿಯಲ್ಲಿ ಎಲ್ಲಿ ಹೋಯ್ತು? ಮತ್ತಂದ್ರೆ ಅದ್ರಲ್ಲಿ ಇವರು ಶಾಮೀಲ್ ಇದಾರೆ ಅಂತೇಳಿ ಇವರ ಕೊಟ್ಟಂತ ವರದಿ ಮೇಲೆ ಸ್ಪಷ್ಟವಾಗ್ತಾ ಇದೆಯಲ್ಲ. ನಮ್ಗೇನು ಗೊತ್ತಾ ಇಲ್ಲ, ಅದ್ರ ಬಗ್ಗೆ ಗಮನಕ್ಕಿಲ್ಲ ಅಂತ ಅದನ್ನೀಗ ಅವರು ಈ CRCL ಡಿಪಾರ್ಟ್ಮೆಂಟ್ ಅವ್ರು ಇನ್ಕ್ವೈರಿ ಮಾಡ್ಬೇಕು, ತಾವು ಮಾಧ್ಯಮ ಮಿತ್ರ ಅವ್ರಿಗೆ ಕ್ವಶನ್ ಮಾಡ್ಬೇಕು. ಮತ್ತೆ ಈ ಸರ್ಕಾರದ ಸುತ್ತೋಲೆ ಏನ್ ಹೇಳ್ತೈತಿ, ಮತ್ತೆ ಇದ್ರ ಬಗ್ಗೆ ತಾವು ಯಾಕೆ ನಡ್ಕೊಂಡಿಲ್ಲ? ಇವ್ರು ಇಲ್ಲ ಅಂತಂದ್ರೆ ನನಗೆ RWS ಅವರು ಕೂಡ ನನಗೆ ಮಾಹಿತಿ ಸಲ್ಲಿಸಿದ್ದಾರೆ. ನಾವು ಸಮಾಜ ಕಲ್ಯಾಣ ಇಲಾಖೆಗೆ ವರದಿ ಸಲ್ಲಿಸಿದೀವಿ ಅಂತ. ಅದಕ್ಕೇನು ಉತ್ತರ ಕೊಡ್ತಾರೆ ಸರ್ ಅವರು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು? ಇಷ್ಟೆಲ್ಲ ಆದ್ರೂ ತಮ್ಮ ತಪ್ಪು ಒಪ್ಕೊಂಡಿದ್ರು ನಮ್ಮ ಮೇಲೆ ಅವರು ಒಂದ್ ರೀತಿ ಗರ್ಗರ್ಜಿತವಾಗಿ ಮಾತಾಡೋದಾಗ್ಲಿ, ದಬ್ಬಾಳಿಕೆಯಿಂದ ಮಾತಾಡೋದಾಗ್ಲಿ ಮಾಡ್ತಿದ್ದಾರೆ. ಇಂಥ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಬೆಳಗಾವಿ ಜಂಟಿ ನಿರ್ದೇಶಕ ಸೂಕ್ತರಲ್ಲ ಸರ್ ಇವರು. ಮತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಬಿಲ್ಕುಲ್ ಇವ್ರಿಗೆ ಯಾವುದೇ ರೀತಿ ಕಾಳಜಿ ಇಲ್ಲ. ಇಂಥ ಅಧಿಕಾರಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಬೇಡ ಅಂತ ಹೇಳ್ಕೇರಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ನಾವು ಖಂಡಿತವಾಗಿ ಇವತ್ತು ಎಲ್ಲ ಈ ಸಂಘಟನೆ ನಮ್ಮ ಪದಾಧಿಕಾರಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮತ್ತು ನನ್ನ ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ನಾವು CRCL ಮನವಿ ಸಲ್ಲಿಸಿದ್ದೇವೆ ಸರ್. SC ST TSP ಯೋಜನೆ ಅಡಿಯಲ್ಲಿ ವಿವಿಧ ಇಲಾಖೆಗಳು ಏನು ಕಾರ್ಯಕ್ರಮಗಳ ಅನುಷ್ಠಾನ ಮಾಡ್ತಾ ಇದ್ದಾವೆ,
ಅದರಲ್ಲಿ ಲೋಪದೋಷಗಳಿದೆ, ಅದರಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ, ಸರಿಯಾದ ಮಾಹಿತಿಗಳನ್ನ ಕೆಲವು ಅಧಿಕಾರಿಗಳು ಕೊಡ್ತಾ ಇಲ್ಲ, ಕೆಲವು ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಅವ್ರದ್ದು ಸಮಸ್ಯೆ ಮತ್ತು ತೊಂದರೆಗಳನ್ನ ಹೇಳ್ಕೊಂಡಿದ್ದಾರೆ. ಸೊ ಮತ್ತೆ ಈ ಕೆಲವು ವಿಚಾರಗಳನ್ನ ಬಗ್ಗೆ ಒಂದಿಷ್ಟು ಸ್ಪಷ್ಟೀಕರಣ ಅವರಿಗೆ ಒಂದು ವಾರ ಅಥವಾ 2 ವಾರದಲ್ಲಿ ಅವ್ರಿಗೆ ಕೊಡ್ತೀವಿ. ನಮ್ಗೆ ಏನು ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು SC ST TSP ಒಂದು ಸಮಿತಿ ಸಭೆ ನಡೀತಾ ಇರ್ತದೆ. ಅದರಲ್ಲಿನೂ ಕೂಡ ಈ ವಿಚಾರ ಹೈಲೈಟ್ ಮಾಡಿಕೊಂಡು ಎಲ್ಲ ಅಧಿಕಾರಿಗಳಿಗೆ ಒಂದು ಸ್ಪಷ್ಟ ಡೈರೆಕ್ಷನ್ ಅನ್ನ ನಾನು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡಿಸಿ ಇದನ್ನ ಸರಿಪಡಿಸ್ತೀವಿ ಅಂತ ಹೇಳಿ